ಈ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ತಮ್ಮದೇ ಪಕ್ಷದವರ ಈ ಒಳ ಬೇಗುದಿ ಇದರಿಂದ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನುವಂತ ಗೊಂದಲ ಒಂದು ಕಡೆ. ಈ ದಲಿತ ಬಲಗೈ ಹಾಗೂ ಎಡಗೈ ಸಮುದಾಯಗಳ ಮಧ್ಯೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟರು, ಎಐಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಟ್ಟರು, ಎರಡೂ ಪ್ರಯೋಜನ ಆಗಿಲ್ಲ. ಸರ್ಕಾರದ ಪಾಲಿಗೆ ಒಳ ಮೀಸಲು ಮಹಾಯುದ್ಧ ಈಗ ಕಗ್ಗಂಟಾಗಿದೆ. ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಧಾನವನ್ನು ನಡೆಸಿದ್ರು, ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಡೂ ಕಡೆಗಳಿಂದಲೂ ಕೂಡ, ಎರಡೂ ಸಮುದಾಯದಿಂದಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮೀಸಲಾತಿ ಪ್ರಮಾಣವನ್ನು 50% ಮಿತಿಗೆ ಒಳಪಟ್ಟು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಈಗ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಎಡಗೈ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಪಟ್ಟರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ. ಒಳ ಮೀಸಲಾತಿಯನ್ನು ಈ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ತಮ್ಮದೇ ಪಕ್ಷದವರ ಈ ಒಳ ಬೇಗುದಿ ಇದರಿಂದ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನುವಂಥ ಗೊಂದಲ ಒಂದು ಕಡೆ. ಈ ದಲಿತ ಬಲಗೈ ಹಾಗೂ ಎಡಗೈ ಸಮುದಾಯಗಳ ಮಧ್ಯೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟರು, ಎಐಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಟ್ಟರು, ಎರಡೂ ಪ್ರಯೋಜನ ಆಗಿಲ್ಲ. ಸರ್ಕಾರದ ಪಾಲಿಗೆ ಒಳ ಮೀಸಲು ಮಹಾಯುದ್ಧ ಈಗ ಕಗ್ಗಂಟಾಗಿದೆ. ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಧಾನವನ್ನು ನಡೆಸಿದ್ರು, ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಡೂ ಕಡೆಗಳಿಂದಲೂ ಕೂಡ, ಎರಡೂ ಸಮುದಾಯದಿಂದಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮೀಸಲಾತಿ ಪ್ರಮಾಣವನ್ನು 50% ಮಿತಿಗೆ ಒಳಪಟ್ಟು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಈಗ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಎಡಗೈ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ. ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಪಟ್ಟರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ. ಈ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ತಮ್ಮದೇ ಪಕ್ಷದವರ ಈ ಒಳ ಬೇಗುದಿ ಇದರಿಂದ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನುವಂಥ ಗೊಂದಲ ಒಂದು ಕಡೆ. ಈ ದಲಿತ ಬಲಗೈ ಹಾಗೂ ಎಡಗೈ ಸಮುದಾಯಗಳ ಮಧ್ಯೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟರು, ಎಐಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಟ್ಟರು, ಎರಡೂ ಪ್ರಯೋಜನ ಆಗಿಲ್ಲ. ಸರ್ಕಾರದ ಪಾಲಿಗೆ ಒಳ ಮೀಸಲು ಮಹಾಯುದ್ಧ ಈಗ ಕಗ್ಗಂಟಾಗಿದೆ. ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಧಾನವನ್ನು ನಡೆಸಿದ್ರು, ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಡೂ ಕಡೆಗಳಿಂದಲೂ ಕೂಡ, ಎರಡೂ ಸಮುದಾಯದಿಂದಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮೀಸಲಾತಿ ಪ್ರಮಾಣವನ್ನು 50% ಮಿತಿಗೆ ಒಳಪಟ್ಟು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಈಗ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಎಡಗೈ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ.
ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನ ಶಮನಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ. ಒಳ ಮೀಸಲಾತಿಯನ್ನು ಈ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ತಮ್ಮದೇ ಪಕ್ಷದವರ ಈ ಒಳ ಬೇಗುದಿ, ಇದರಿಂದ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನುವಂತಹ ಗೊಂದಲ ಒಂದು ಕಡೆ. ಈ ದಲಿತ ಬಲಗೈ ಹಾಗೂ ಎಡಗೈ ಸಮುದಾಯಗಳ ಮಧ್ಯೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟರು, ಎಐಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಟ್ಟರು, ಎರಡೂ ಪ್ರಯೋಜನ ಆಗಿಲ್ಲ. ಸರ್ಕಾರದ ಪಾಲಿಗೆ ಒಳ ಮೀಸಲು ಮಹಾಯುದ್ಧ ಈಗ ಕಗ್ಗಂಟಾಗಿದೆ. ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಧಾನವನ್ನು ನಡೆಸಿದ್ರು, ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಡೂ ಕಡೆಗಳಿಂದಲೂ ಕೂಡ, ಎರಡೂ ಸಮುದಾಯದಿಂದಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮೀಸಲಾತಿ ಪ್ರಮಾಣವನ್ನು 50% ಮಿತಿಗೆ ಒಳಪಟ್ಟು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಈಗ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಎಡಗೈ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ. ಒಳ ಮೀಸಲಾತಿಯನ್ನ ಈ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ತಮ್ಮದೇ ಪಕ್ಷದವರ ಈ ಒಳ ಬೇಗುದಿ, ಇದರಿಂದ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನುವಂತಹ ಗೊಂದಲ ಒಂದು ಕಡೆ. ಈ ದಲಿತ ಬಲಗೈ ಹಾಗೂ ಎಡಗೈ ಸಮುದಾಯಗಳ ಮಧ್ಯೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟರು, ಎಐಸಿಸಿ ಅಧ್ಯಕ್ಷರು ಪ್ರಯತ್ನವನ್ನ ಪಟ್ಟರು, ಎರಡೂ ಪ್ರಯೋಜನ ಆಗಿಲ್ಲ. ಸರ್ಕಾರದ ಪಾಲಿಗೆ ಒಳ ಮೀಸಲು ಮಹಾಯುದ್ಧ ಈಗ ಕಗ್ಗಂಟಾಗಿದೆ. ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಧಾನವನ್ನು ನಡೆಸಿದ್ರು, ಅದು ವಿಫಲ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎರಡೂ ಕಡೆಗಳಿಂದಲೂ ಕೂಡ, ಎರಡೂ ಸಮುದಾಯದಿಂದಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮೀಸಲಾತಿ ಪ್ರಮಾಣವನ್ನು 50% ಮಿತಿಗೆ ಒಳಪಟ್ಟು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಈಗ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಎಡಗೈ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಬಲಗೈ ಸಮುದಾಯದಿಂದ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಅಸಮಾಧಾನಗಳಿದೆ. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟರು, ಆದರೆ ಆಗಿಲ್ಲ. ಅದರ ನಂತರದಲ್ಲಿ ಖರ್ಗೆ ನಿವಾಸದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಯಿತು. ಒಳ ಮೀಸಲಾತಿ ಗೊಂದಲದ ಕುರಿತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅದು ಸಾಧ್ಯ ಆಗಿಲ್ಲ.